ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಆಗಿದೆ, ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಡೀತಾ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಒಂದು ಪ್ರಶ್ನೆಗಳನ್ನ ಕೂಡ ಮೂಡಿ ಬರ್ತಾ ಇತ್ತು ನಮ್ಮ ಕಮೆಂಟ್ ಮುಖಾಂತರ. ಅದನ್ನು ಕೂಡ ನಾವು ಹೇಳ್ತಾ ಹೋಗ್ತಿದ್ರಿ. ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ರಿ, ಜನಗಳು ಮನುಷ್ಯರು ಅಂತಕ್ಕಂಥವ್ರು ಹಣ್ಣಿಲೆ ತರ ಉದುರ್ತಾರೆ ಅಂತ ಹೇಳಿದ್ದಾರೆ ಕಾಲಜ್ಞಾನದಲ್ಲಿ. ಅದು ಯಾವ ರೀತಿ ಉದುರ್ತಾರೆ ಅಂತ ನೀವು ನೋಡ್ಬೋದು. ಮತ್ತೆ ಇನ್ನೊಂದು ಕೂಡ ನಾವು ಕಾಲಜ್ಞಾನ ಓದ್ಬೇಕಾದ್ರೆ ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಪಡ್ಕೊಡುವಾಗ ಹೇಳ್ತಿದ್ರು, ಹತ್ತಿ ಹಣ್ಣುಗಳಂತೆ ಉದುರುತ್ತಾರೆ ಅಂತ. ನೀವು ನೋಡ್ಬೋದು, ಗಿಡದಲ್ಲಿ ಹತ್ತಿ ಹಣ್ಣುಗಳನ್ನ ಒಂದು ಸರಿ ಏನಾದ್ರೂ ರಂಬೆಗಳನ್ನ ಹಿಡ್ಕೊಂಡು ಹತ್ತಿಗಳ ಹಣ್ಣು ಆದಾಗ ಒಂದ್ಸಲಿ ಅಲ್ಲಾಡ್ಸಿದ್ರೆ ಅದು ಬಿದ್ದು ಒಳಗಡೆ ಕೆಳಗಡೆ ಬಿದ್ದು ಬಿದ್ದು ತುಪ ತುಪ ಅಂತ ಬಿದ್ದೋಗ್ತದೆ. ನಮ್ಮ ಮಾಡ್ ಭಾಷೆಯಲ್ಲಿ ಹೇಳ್ತಾರೆ, ಏನೋ ಹಂಗ್ ಬಿದ್ದೆ ತುಪ ತುಪ ಅಂತ ಹಿಂಗ್ ಬಿದ್ದೋಗ್ತದೆ ಅಂತ. ಆ ರೀತಿ ಮನುಷ್ಯರು ಬಿದ್ದು ಸಾಯ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ಇವತ್ತು ಇನ್ನೊಂದು ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರೆ, ನಾವು ಇಂದಿನ ಸಂಚಿಕೆಗಳಲ್ಲಿ ಕೂಡ ಹೇಳಿದ್ವಿ, ಅಗ್ನಿ ದುರಂತ. ಅಗ್ನಿ ದುರಂತದಿಂದ ನಾನಾ ರೀತಿ ವಿಚಿತ್ರವಾಗಿ ಸಾವುಗಳನ್ನ ಹುಟ್ತಾರೆ ಅಂತನೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ಇವತ್ತು ನಾವು ನೋಡ್ಬೋದು, ವಿಚಿತ್ರವಾಗಿ ಸಾಯ್ತಿದ್ದಾರೆ ಜನಗಳು. ಇನ್ನೂ ಕೂಡ ಸಾಯ್ತಕ್ಕಂಥದ್ದು ಅಗ್ನಿ ದುರಂತ, ಜಲ ದುರಂತ, ವಾಯು ದುರಂತ, ಇನ್ನೂ ಹಲವಾರು ಕಾರಣಗಳಿಂದ ವಿಚಿತ್ರವಾಗಿ ಸಾವುಗಳನ್ನ ಹೋಗ್ತಾರೆ ಅಂತ ಆ ಸಾವುಗಳನ್ನ ಅನುಭವಿಸ್ಬೇಕಾಗತ್ತೆ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತದ್ದು. ಇನ್ನು ಈ ಕಲಿಯುಗದಲ್ಲಿ ಕಾಲಜ್ಞಾನ ಉಲ್ಲೇಖನ ಮಾಡಿರೋ ಹಾಗೆ ಇನ್ನು ಕಲಿಯುಗದಲ್ಲಿ ಇನ್ನು ಈ ಅಗ್ನಿ ದುರಂತ ಅಂತಕ್ಕಂಥದ್ದು ಹೆಚ್ಚಾಗಿ ಹೋಗುತ್ತದೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ನೋಡ್ಬೋದು, ಆ ಕಾಲಜ್ಞಾನ ಸುಮಾರು ಒಂದು 300ರಿಂದ 400 ವರ್ಷದ ಹಿಂದೆನೆ ಉಲ್ಲೇಖನ ಮಾಡಿರ್ತಕ್ಕಂಥ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿದ್ರು. ವಿಚಿತ್ರವಾಗಿ ಅಗ್ನಿ ದುರಂತದಲ್ಲಿ ಸಾಯ್ತಾರೆ ಜನಗಳು ಕೂಡ ಅಂತ ಹೇಳಿದ್ರು. ಇವತ್ತು ನಾವು ಅದನ್ನ ನೋಡ್ಬೋದು. ಉದಾಹರಣೆಗೆ ನಾವು ನೋಡ್ತಾ ಹೋದ್ರೆ, ಹಾಗೆ ಬಸ್ಸಲ್ಲಿ ಚಾಲನೆ ಮಾಡ್ತಾ ಮಲಗಿದ್ದನ್ನು ಈ ಕಾಲಜ್ಞಾನದಲ್ಲಿ ಹೇಳಿದ್ರು, ಕುಂತವನು ಕೂತಾಗೆ ನಿಂತವನು ನಿಂತಾಗೆ ಸಾವನ್ನ ಒಂದು ಸಾವಿನ ಒಂದು ಸಂಚಾರವನ್ನ ಮಾಡ್ತದೆ ಅಂತನೂ ಕೂಡ ಹೇಳಿದ್ರು. ಸಾವುಗಳನ್ನ ಹಾಕ್ತದೆ. ಅದಕ್ಕೆ ಕಾಲಜ್ಞಾನದಲ್ಲಿ ಕುಂತವನು ಕೂತಾಗೆ ನಿಂತವನು ನಿಂತಾಗೆ ಮಲಗದವನು ಮಲಗದಾಗೆ ಸಾಯ್ತಾರೆ ಅಂತನೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇವತ್ತು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಕೂತವನು ಕೂತಾಗೆ ಸಾಯ್ತಿದ್ದಾನೆ, ನಿಂತ್ಕೊಂಡಿದ್ದವನು ನಿಂತ್ಕೊಂಡಿದ್ದಾಗೆ ಸಾಯ್ತಿದ್ದಾನೆ, ಮಲಗಿರ್ತಕ್ಕಂಥವನು ಮಲಗೇ ಇದ್ದಾನೆ, ಬೆಳಗ್ಗೆ ಹೇಳ್ತಾನೆ ಅಥವಾ ಬದುಕ್ತಾನೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿದೋಗಿರುತ್ತೆ ಆ ರೀತಿ. ಅದಕ್ಕೆ ಸುಮಾರು ಇವತ್ತು ನಾವು ನೋಡ್ಬೋದು, ಅಗ್ನಿ ದುರಂತದಲ್ಲಿ ವಿಚಿತ್ರವಾಗಿ ಸಾಯ್ತಾರೆ, ವಾಹನ ಅಪಘಾತಗಳಲ್ಲಿ ತುಂಬಾ ಹೆಚ್ಚಾಗಿ ಸಾಯ್ತಾರೆ ಅಂತಕ್ಕಂಥದ್ದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಇವತ್ತು ನಾವು ಅಗ್ನಿ ದುರಂತ ಅಂತಕ್ಕಂಥದ್ದು, ಅಗ್ನಿ ದುರಂತ ಎಷ್ಟು ಭಯಂಕರವಾಗಿ ಆಗ್ತಿದೆ, ವಿಚಿತ್ರವಾಗಿ ಅಗ್ನಿ ದುರಂತವಾಗ್ತಿದೆ. ಹೋಗ್ತಿರ್ತಕ್ಕಂಥ ಬಸ್ಸುಗಳು ಏನಾಗ್ತಿದೆಯೇ, ಅಂಟ್ಕೊಂಡು ಉರಿತಿದೆ. ಬಸ್ಸಲ್ಲಿ ಮಲಗದವ್ರು ಮಲಗದಾಗೆ ಸುಟ್ಟು ಕರ್ಕಳಕ್ ಶವ ಸಿಗ್ತಾ ಇದೆ, ಸುಟ್ಟು ಶವಗಳ ಹಾಕ್ತಿದೆ. ಎಷ್ಟು ಬೆಂಕಿ ದುರಂತ ಆಗ್ತಿದೆ. ಆ ಬಸ್ಸಲ್ಲಿ ಸಂಚಾರ ಮಾಡುವಾಗ ಬೆಂಕಿ ಹತ್ತು ಉರಿಯುವಾಗ ಅವ್ರಿಗೆ ನಾವು ಸಾಯ್ತಿದ್ದೀರಿ ಬದುಕ್ತಿದ್ದೀರಿ ಅನ್ನೋದು ಗೊತ್ತಿಲ್ಲ. ಅಷ್ಟೊಂದು ಗಾಢವಾಗಿ ನಿದ್ದೆಗೆ ಆಗಿದಾಗ ಬಸ್ಸುಗಳು ಬೆಂಕಿ ಎತ್ತಿ ಉರಿತಾ ಇದಾವೆ. ಹೋಗ್ತಿರ್ತಕ್ಕಂಥ ಬಸ್ಸುಗಳು, ಸಂಚಾರ ಮಾಡ್ತಿರ್ತಕ್ಕಂಥ ಬಸ್ಸುಗಳು ಬೆಂಕಿ ಎತ್ತಿ ಉರಿತಿದೆ. ರೈಲುಗಳು ಕೂಡ ಬಸ್ಸುಗಳು ಈ ಬೆಂಕಿ ಇಟ್ಕೊಂಡು ಉರಿತಾ ಇದೆ. ಆಗ ವಿಮಾನಗಳು ಕೂಡ ಬೆಂಕಿ ಇಟ್ಕೊಂಡು ದುರಂತಕ್ಕೆ ಒಳಗಾಗ್ತಿದೆ. ವಿಚಿತ್ರವಾಗಿ ಇನ್ನೂ ಸಾವಿರಾರು ಜನಗಳು ಇನ್ನೂ ವಿಚಿತ್ರ ಸಾಯ್ತಾರೆ ಅಂತ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರತಕ್ಕಂಥದ್ದು. ಇವನ್ನೆಲ್ಲ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ನೋಡ್ತಾ ಹೋದಾಗ ಎಲ್ಲ ಪ್ರತಿಯೊಂದು ಕೂಡ ನೆಟ್ಕೊಂಬರ್ತಿದೆ ಇದೇ ಕಾಲಜ್ಞಾನ. ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಅಕ್ಷರ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಅಕ್ಷರ ಕೂಡ ಸುಳ್ಳಾಗ್ಲಿಲ್ಲ. ಅದು ನಮ್ಮ ಕಣ್ಮುಂದೆ ಸಾಕ್ಷಿ ಸಮೇತ ತೋರಿಸ್ತಾ ಇದೆ. ಇವತ್ತು ನಾವು ನೋಡ್ಬೋದು ಕೂಡ ಸಾಕ್ಷಿಗಳಲ್ಲಿ. ಯಾವುದೇ ಒಂದು ಇವತ್ತು ನಮ್ಮ ಟಿವಿ ಮಾಧ್ಯಮಗಳಲ್ಲಿ ನೋಡಿದ ಕೂಡಲೇ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ನಾವು ನೋಡಿದ ಕೂಡಲೇ ಮೊದಲನೇ ಪೇಜ್ ಅದೇ ಬರ್ತಿರುತ್ತೆ. ಪ್ರತಿಯೊಂದು ದುರಂತಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಅದು ಯಾಕೆ ಆಗ್ತಿದೆ, ನಾವು ಅದನ್ನ ಸೂಕ್ಷ್ಮ ಗಮನಿಸಿ ನೋಡ್ಬೇಕು. ಒಂದು 10 ವರ್ಷ, ಒಂದು 15 ವರ್ಷ ಹಿಂದಕ್ಕೆ ನೋಡಿದಾಗ ಇಷ್ಟೊಂದು ದುರಂತಗಳು ಆಗ್ತಿಲ್ಲ. ದುರಂತಗಳು ಆಗ್ತಿತ್ತು, ಇಷ್ಟೊಂದು ಹೆಚ್ಚಾಗಿ ದುರಂತಗಳು ಆಗ್ತಿಲ್ಲ. ಹಾಗಾಗಿ ನೀವು ಅನ್ಕೊಂಬೋದು ಅದಕ್ಕೆ ವಿಜ್ಞಾನ ಏನೆಲ್ಲ ಉತ್ತರ ಕೊಡುತ್ತೆ ಅಂತ. ವಿಜ್ಞಾನ 108 ಉತ್ತರ ಕೊಡ್ಬೋದು, ಆದ್ರೆ ದೈವ ಉಲ್ಲೇಖನ 400ರಿಂದ 300 ವರ್ಷದ ಹಿಂದೆನೆ ಆಗಿತ್ತು ಈ ರೀತಿ ನಡೆಯುತ್ತೆ ಅಂತ.
ವಿಜ್ಞಾನ ಹೇಳ್ಬೋದು ಇದು ಜನಸಂಖ್ಯೆ ಜಾಸ್ತಿ ಆಗಿದೆ, ಟೆಕ್ನಾಲಜಿ ಜಾಸ್ತಿ ಆಗಿದೆ, ಬಸ್ಸುಗಳ ಸಂಚಾರ ಜಾಸ್ತಿ ಆಗಿದೆ, ಆಗ ಆ ರೀತಿ ದುರಂತಗಳು ಕಾಣ್ತಿದೆ ಅಂತ. ಅದೆಲ್ಲ ವಿಜ್ಞಾನಿಗಳ ಉತ್ತರ ಇರ್ಬೋದು. ಇದು ಕಾಲಜ್ಞಾನದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯರನ್ನ ಜಲ್ದಿ ಹಿಡಿತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಭಗವಂತ ಒಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾನೆ, ಶೋಧಿಸ್ತಾ ಇದ್ದಾನೆ, ಪ್ರತಿಯೊಂದನ್ನು ಕೂಡ ಶೋಧಿಸಕ್ಕೆ ಪ್ರಾರಂಭ ಆಗಿದೆ. ಅದು ಯಾವುದು ಪ್ರಾರಂಭ ಮಾಡಿರೋದು ಅಂತ ಹೇಳಿದ್ರೆ ಅದೇ ಕಾಲಜ್ಞಾನ. ಇಂದಿನ ಸಂಚಿಕೆಗಳಲ್ಲಿ ಕೆಲವರು ಕಾಲಜ್ಞಾನ ಮಾಹಿತಿಗಳನ್ನ ಕೊಡ್ತಕ್ಕಂಥವ್ರು ಅವರು ಕೂಡ ಹೇಳ್ತಿದ್ರು ಮನುಷ್ಯರುಗಳನ್ನ ಜಲ್ಡಿ ಮುಖಾಂತರ ಜಲ್ಡಿ ಹಿಡಿತಾನೆ ಅಂತ. ಇವತ್ತು ಜಲ್ಡಿ ಹಿಡಿಯುವಂತ ಸಮಯ ಪ್ರಾರಂಭ ಆಗೋಗಿದೆ. ಇನ್ನ ಮುಂದೆ ಜನಗಳು ಹತ್ತಿ ಹಣ್ಣು ಸರ ಬಿದ್ದು ಸಾಯ್ತಾರೆ, ಹಣ್ಣೆಲೆ ತರ ಉದುರ್ತಾರಂತೆ, ಹಣ್ಣೆಲೆ ತರ ಉದುರಿ ಸಾವನ್ನ ಸಂಭವಿಸ್ತಾರೆ. ಇವತ್ತು ಯಾವುದೇ ಒಂದು ಸಂಶಯ ಬೇಡ, 7 ಅಟ್ಟಿಗೆ 1 ಅಟ್ಟಿ ಆಗೋದು ಖಚಿತ, ದೂರದಲ್ಲಿಲ್ಲ, ಹತ್ತಿರದಲ್ಲೇ ನಾವು ನೋಡ್ಬೋದು. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಇನ್ನೂ ಭಯಂಕರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನ ಏನೇನು ತಿಳಿಸಿದ್ದಾರೆ, ಮನುಷ್ಯಗಳಿಗೆ ಬರ್ತಕ್ಕಂಥ ಕಾಯಿಲೆಗಳು ಯಾವಾಗಿರುತ್ತೆ, ಮನುಷ್ಯಗಳು ಯಾವ ರೀತಿ ವಿಚಿತ್ರವಾಗಿ ಸಾಯ್ತಾರೆ ಅಂತಕ್ಕಂಥದ್ದನ್ನ ನಾವು ಇನ್ನು ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇಷ್ಟನ್ನ ಹೇಳ್ತಾ ನಾವು ಈ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.